ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ನಿಮ್ಮೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಯಾರೆಲ್ಲ ನನಗೆ ವಿಶ್ ಮಾಡಿದರೆ ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ ಗೈಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ನೀವು ನೋಡಿದ್ದೀರಲ್ಲ ನನ್ನ ಥಂಬ್ನೇಲಲ್ಲಿ ಏನಂತ. ಸೊ ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸ್ ಆಗೋಕ್ಕಿಂತ ಮುಂಚೆ ಬಂದುಬಿಟ್ಟು ಯೂಟ್ಯೂಬ್ ಅವರು ಏನೇನು ನಿಮ್ಮ ಚಾನಲಲ್ಲಿ ಚೆಕ್ ಮಾಡ್ತಾರೆ, ನಿಮ್ಮದು ಎಲ್ಲ ಏನೆಲ್ಲ ಸರಿ ಇದೆ ಅದೆಲ್ಲ ಏನು ಚೆಕ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ. ಓಕೆ ಗೈಸ್, ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ನಾವು ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಫಸ್ಟ್ ನಮ್ಮ ಸ್ಟುಡಿಯೋದಲ್ಲಿ ಹೋಗೋಣ. ಸ್ಟುಡಿಯೋದಲ್ಲಿ ಹೋಗಾದ್ಮೇಲೆ ಗೈಸ್ ನೋಡಿ, ಇಲ್ಲಿ ನಿಮಗೆ ನಾನು ನನ್ನ ಅರ್ನ್ ಬಟನಲ್ಲಿ ಹೋಗ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಹಾಫ್ ಮಾನಿಟೈಸೇಷನ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಬೇಕು. ಹಾಫ್ ಮಾನಿಟೈಸೇಷನ್ ಬೇಕಂದರೆ ಆ್ಯಂಡ್ 3000 ವಾಚ್ ಅವರ್ ನಿಮಗೆ ಬೇಕು. ಓಕೆನಾ, ಹಾಫ್ ಮಾನಿಟೈಸೇಷನ್ ಮಾಡೋಕ್ಕೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಮೆಂಬರ್ಶಿಪ್ಪು ಸಿಗುತ್ತೆ ಮತ್ತು ಸೂಪರ್ ಚಾಟ್ ಆಪ್ಷನ್ ಸಿಗುತ್ತೆ. ಆ್ಯಂಡ್ ಶಾಪಿಂಗ್, ಅದರಲ್ಲಿ ನೀವು ಯಾವುದಾದ್ರೂ ಪ್ರಾಡಕ್ಟ್ನ ಹಾಕ್ಬಿಟ್ಟು ಅದನ್ನು ನೀವು ಅದರಲ್ಲಿ ಸೇಲ್ ಮಾಡ್ಕೋಬೋದು. ಇದು ಮೆಂಬರ್ಶಿಪ್ ಅಂದರೆ ಏನು? ಜಾಯಿನ್ ಬಟನ್. ಈಗ ನೀವು ಬೇರೆಯವ್ರದ್ದು ಯೂಟ್ಯೂಬ್ ವೀಡಿಯೋ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಜಾಯಿನ್ ಬಟನ್ ನಿಮಗೆ ಆನಲ್ಲಿ ಸೈಡಲ್ಲಿ ತೋರಿಸ್ತಾ ಇರುತ್ತಲ್ಲ, ಜಾಯಿನ್ ಅಂತ. ಆ ಬಟನ್ ಬಂದುಬಿಟ್ಟು ನಿಮ್ಮ ಚಾನಲಲ್ಲಿ ಎನೇಬಲ್ ಆಗುತ್ತೆ. ಸೂಪರ್ ಚಾಟ್ ಅಂದರೆ ಏನಂದರೆ ಈಗ ನೀವು ಲೈವ್ ಏನಾದರೂ ಮಾಡ್ತಿದ್ರೆ ಆಗ ನಿಮ್ಮ ಯಾವುದಾದ್ರೂ ಫ್ಯಾನು ನಿಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಬೇರೆ ಏನಾದರೂ ಕಾರಣಕ್ಕೆ ಅವರು ನಿಮಗೆ ಸೂಪರ್ ಚಾಟ್ನ ಕಳಿಸ್ಬೋದು. ನಿಮಗೆ ಸೂಪರ್ ಚಾಟ್ ಮೂಲಕ ಅವ್ರು ನಿಮಗೆ ಅಮೌಂಟ್ನ ಕಳಿಸ್ಬೋದು. ಓಕೆನಾ, ಇದಾಯಿತು ನಮ್ಮದು ಹಾಫ್ ಮಾನಿಟೈಸೇಷನ್ನು. ಆ್ಯಂಡ್ ಫುಲ್ ಮಾನಿಟೈಸೇಷನ್ಗೆ ನಿಮಗೆ ಬಂದುಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಲೇಬೇಕು. ಆ್ಯಂಡ್ 4000 ವಾಚ್ ಅವರ್ ನಿಮಗೆ ಕಂಪ್ಲೀಟ್ ಮಾಡಲೇಬೇಕು. ಓಕೆನಾ ಗೈಸ್, ಇದು ಎಲ್ಲ ಆದಮೇಲೆ ನಿಮ್ಮದು ಲಾಸ್ಟಿಗೆ ಏನಾಗುತ್ತೆ, ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅಂತ ಅವರು ಎನೇಬಲ್ ಮಾಡಿಬಿಡ್ತಾರೆ ಆಪ್ಷನ್ನ. ಸೊ ನೀವು ಹೋಗ್ಬಿಟ್ಟು ನಿಮ್ಮ ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದಮೇಲೆ ಅವ್ರು ಬಂದುಬಿಟ್ಟು ನಿಮ್ಮ ಚಾನಲ್ನ ರಿವ್ಯೂ ಮಾಡ್ತಾರೆ. ಫಸ್ಟು ಎಲ್ಲ ಸರಿ ಇದೆಯಾ, ಏನೆಲ್ಲ ಸರಿ ಇದೆ, ಯಾವ ವಿಡಿಯೋದಿಂದ ಇವ್ರಿಗೆ ವಾಚ್ ಟೈಮ್ ಅವರ್ಸ್ ಸಿಕ್ಕಿದೆ, ಎಲ್ಲಿಂದ ಸಿಕ್ಕಿದೆ, ಆ್ಯಂಡ್ ಯಾವ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವ್ರದ್ದು ಬಂದುಬಿಟ್ಟು ಸೆಟ್ಟಿಂಗಲ್ಲಿ ಎಲ್ಲ ಸೆಟ್ ಮಾಡಿದ್ದಾರೆ, ಟೈಟಲ್ ಸರಿ ಇದೆಯಾ, ಇಲ್ಲ ಟೈಟಲಲ್ಲೇ ಬೇರೆ ಏನಾದರೂ ಹಾಕಿ, ಡಿಸ್ಕ್ರಿಪ್ಷನಲ್ಲೇ ಬೇರೆ ಏನೋ ಹಾಕಿ, ವಿಡಿಯೋನೇ ಬೇರೆ ಏನೋ ಇದೆಯಾ. ಸೊ ಇದೆಲ್ಲ ಚೆಕ್ ಮಾಡಾದಮೇಲೆ ರಿವ್ಯೂ ಎಲ್ಲ ಹೋದ್ಮೇಲೆ ಅವು ನಿಮಗೆ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಆಕ್ಸೆಪ್ಟ್ ಮಾಡಿಕೊಂಡು ನಿಮಗೆ ಗೂಗಲ್ ಪಿನ್ನ ಕಳಿಸ್ಕೊಡ್ತಾರೆ. ಆ್ಯಡ್ಸೆನ್ಸ್ದು ಪಿನ್ ಬಂದುಬಿಟ್ಟು ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಓಕೆನಾ, ಈಗ ಅವ್ರು ಏನೆಲ್ಲ ಚೆಕ್ ಮಾಡ್ತಾರೆ ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಓಕೆ, ನಾವೀಗ ಬಂದುಬಿಟ್ಟು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ನಿಮ್ಮೆಲ್ಲರ ಹತ್ರ ಕ್ರೋಮ್ ಬ್ರೌಸರ್ ಇದೆ ಅನ್ಕೋತೀನಿ. ಗೈಸ್, ಈಗ ನಾವು ಬಂದಿದ್ದೀವಿ ನಮ್ಮ ಸ್ಟುಡಿಯೋದಲ್ಲಿ. ಇಲ್ಲಿ ಸ್ಟುಡಿಯೋದಲ್ಲಿ ಮೇಯ್ನಾಗಿ ಅವ್ರು ಏನು ಚೆಕ್ ಮಾಡ್ತಾರೆ ಅಂದರೆ ನಿಮ್ಮದು ಸೆಟ್ಟಿಂಗ್ಸಲ್ಲೆಲ್ಲ ಹೋಗ್ಬಿಟ್ಟು ಅವರು ಸಿಂಪಲಿ ನೀವು ನಿಮ್ಮ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಸೆಟ್ಟಿಂಗ್ನ ಓಪನ್ ಮಾಡಾದಮೇಲೆ ಗೈಸ್ ಇಲ್ಲಿ ನಿಮ್ಮದು ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಚಾನೆಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು. ಇಲ್ಲಿ ನೋಡಿ ಕೀವರ್ಡ್ಸ್ ಅಂತ. ಇಲ್ಲಿ ಕೀವರ್ಡ್ಸಲ್ಲಿ ಅವ್ರು ಬಂದುಬಿಟ್ಟು ನೀವು ಏನು ಕೀವರ್ಡ್ಸ್ನ ಯೂಸ್ ಮಾಡಿದ್ದೀರಾ ಆ ಕೀವರ್ಡ್ಸ್ನ ಅವರು ತುಂಬ ಕ್ಲಿಯರ್ಲಿ ಚೆಕ್ ಮಾಡ್ತಾರೆ. ಏನೆಲ್ಲ ಕೀವರ್ಡ್ಸ್ ಬಂದುಬಿಟ್ಟು ಇವರು ಯೂಸ್ ಮಾಡಿದ್ದಾರೆ ಇವ್ರ ಚಾನಲ್ಗೆ ಅಂತ. ನೀವೇನಾದರೂ ಬೇರೆ ಬೇರೆ ಕೀವರ್ಡ್ಸ್ ಹಾಕಿದರೆ ಅದು ಚಾನಲ್ ಬಂದುಬಿಟ್ಟು ತಗೊಳ್ಳಲ್ಲ ಅವರು ರಿವ್ಯೂಗೆ ಹೋಗ್ಬೇಕಿದ್ರೆ. ಸೊ ನಿಮ್ಮದು ಚಾನಲ್ ಯಾವ ಕ್ಯಾಟಗರಿಯಲ್ಲಿದೆ ಆ ಕ್ಯಾಟಗರಿಯಲ್ಲಿ ಹಾಕಿ ನೀವು ಈ ಚಾನಲ್ದು. ಆ್ಯಂಡ್ ನಿಮ್ಮ ಚಾನಲ್ ನೇಮ್ ಏನಿದೆ ಅದೇ ನೇಮ್ ಬಂದುಬಿಟ್ಟು ಇಲ್ಲಿ ನೀವು ಬೇರೆ ಬೇರೆ ಟೈಪಲ್ಲೂ ಬರಿಬೋದು. ಆ ನೇಮ್ನೇ ನೀವು ಇಲ್ಲಿ ಬಂದುಬಿಟ್ಟು ಕೀವರ್ಡ್ಸಲ್ಲಿ ಹಾಕಬೇಕು. ಓಕೆನಾ, ಇದನ್ನು ಕರೆಕ್ಟಾಗಿ ಜ್ಞಾನದಲ್ಲಿ ಇಟ್ಕೊಳ್ಳಿ. ಬೇರೆ ಬಂದುಬಿಟ್ಟು ಬೇರೆಯವ್ರ ಚಾನಲ್ ನೇಮ್ನ ನೀವು ಇಲ್ಲಿ ಹಾಕುವಾಗಿಲ್ಲ ಕೀವರ್ಡ್ಸಲ್ಲಿ. ಬೈ ಚಾನ್ಸ್ ನೀವು ಹಾಕಿದರೆ ಹಾಕ್ಬೋದು, ಅದರಲ್ಲೇನು ತಪ್ಪಿಲ್ಲ. ನೀವು ಚಾನಲ್ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಬೇಕಿದ್ದರೆ ಹಾಕ್ಕೊಳ್ಳಿ. ಚಾನಲ್ಲು ಎಲ್ಲ ಕಂಪ್ಲೀಟ್ ಆಗುತ್ತಲ್ಲ, ನಿಮ್ಮದು ಕ್ರೈಟೇರಿಯಾ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗುತ್ತಲ್ಲ, ಆಗ ಬಂದುಬಿಟ್ಟು ನೀವು ಏನು ಮಾಡಿ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಕೀವರ್ಡ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಂದುಬಿಟ್ಟು ನಿಮ್ಮದು ಏನು ಕೀವರ್ಡ್ಸ್ ನೀವು ಹಾಕಿದರೆ ಅದೆಲ್ಲ ಕರೆಕ್ಟಾಗಿ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಬೇರೆಯವ್ರ ಚಾನಲ್ ನೀವೇನಾದರೂ ಇಲ್ಲಿ ಹಾಕಿದರೆ ಅದನ್ನು ರಿಮೂವ್ ಮಾಡಿಬಿಡಿ. ಓಕೆನಾ ಗೈಸ್, ಇದಾಯಿತು ನಿಮ್ಮದು ಮೇನ್ ಸೆಟ್ಟಿಂಗ್. ಅದಾದಮೇಲೆ ಅವ್ರು ಏನು ನಿಮಗೆ ಚೆಕ್ ಮಾಡ್ತಾರೆ, ಅದಾದಮೇಲೆ ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಬಂದುಬಿಟ್ಟು ಎಲ್ಲ ನಂಬರ್ಸ್ ಎಲ್ಲ ವೆರಿಫೈ ಆಗಿದೆಯಾ, ಅಡ್ವಾನ್ಸ್ ಫ್ಯೂಚರ್ ಎಲಿಜಿಬಲ್ ಆಗಿದೆಯಾ ಅದೆಲ್ಲ ಚೆಕ್ ಮಾಡ್ತಾರೆ. ಇದೆಲ್ಲ ಎಲಿಜಿಬಲ್ ಆಗಬೇಕು. ಅದಾದಮೇಲೆ ಗಾಯ್ಸ್ ಅವ್ರು ಬಂದುಬಿಟ್ಟು ನಿಮ್ಮದು ಟೈಟಲು, ಡಿಸ್ಕ್ರಿಪ್ಷನ್ನು ಇದೆಲ್ಲ ನೋಡ್ತಾರೆ. ಇದೆಲ್ಲ ಕ್ಲಿಯರಾಗಿ ನೋಡ್ತಾರೆ. ಅದಾದಮೇಲೆ ನಿಮಗೆ ಇಲ್ಲಿ ಅವರು ಏನು ನೋಡ್ತಾರೆ ಅಂದರೆ ಮೇಯ್ನಾಗಿ ಇಲ್ಲಿ ಲ್ಯಾಂಗ್ವೇಜ್ನ ಅವ್ರು ನಿಮ್ಮದು ನೋಡ್ತಾರೆ.
ನಿಮ್ಮದು ಯಾವ ಲ್ಯಾಂಗ್ವೇಜು, ನಿಮ್ಮದು ಟೈಟಲು, ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಯಾವ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ, ಆ್ಯಂಡ್ ನಿಮ್ಮ ಕ್ಯಾಟಗರಿ ಬಂದುಬಿಟ್ಟು ಯಾವ ಕ್ಯಾಟಗರಿ, ಇದೆಲ್ಲ ಬಂದುಬಿಟ್ಟು ಯೂಟ್ಯೂಬರ್ ಫಸ್ಟು ಅವ್ರು ರಿವ್ಯೂ ಮಾಡ್ತಾರೆ, ಚಾನೆಲ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಒಂದು 24 hours ಆದರೂ ಆಯಿತು, 1 week ಆದರೂ ಆಯಿತು ತಗೋತಾರೆ. ಅವ್ರು ಇಷ್ಟು ಟೈಮ್ ಅಂತ ತಗೋತಾರೆ. ಅದಾದಮೇಲೆ ಅವರು ನಿಮ್ಮ ಚಾನಲ್ನ ಮೊನಿಟೈಸೇಷನ್ ಮಾಡಿಕೊಡೋದು. ಅದು ಆದಮೇಲೆ ಗೈಸ್ ಮೇನ್ ಸೆಟ್ಟಿಂಗ್ ಏನಂತಂದ್ರಪ್ಪ, ಅವರು ಮೇಯ್ನಾಗಿ ಏನು ಚೆಕ್ ಮಾಡ್ತಾರೆ ಅಂದರೆ, ಇನ್ನು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ನಾವು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಮ್ಮದು ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ ನಿಮಗೆ ಕಾಣಿಸ್ತಿರಬೇಕು ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ನು. ಅದ್ರ ಮೇಲೆ ಸಿಂಪಲಿ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನಿಮ್ಮದು ಯಾವುದು ಇದೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ನು ಕಾಣಿಸ್ತಿರಬೇಕು. ಹೋಮು, ಪರ್ಸ್ನಲ್ ಇನ್ಫಾರ್ಮ್, ಡಾಟಾ ಪ್ರೈವಸಿ, ಸೆಕ್ಯೂರಿಟಿ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ನೋಡಿಬಿಟ್ಟು ಇಲ್ಲಿ ನೋಡಿ ಮೇಯ್ನಾಗಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ತಿದ್ದೇನೆ. ಮೇಯ್ನಾಗಿ ನಿಮ್ಮದು 2 ಸ್ಟೆಪ್, ಮೇಯ್ನಾಗಿ ನಿಮ್ಮದು ಬಂದುಬಿಟ್ಟು 2 ಸ್ಟೆಪ್ ವೆರಿಫಿಕೇಷನ್ ಆಗಿರಬೇಕು. ಬೈ ಚಾನ್ಸ್ ಇದು ಆಗಿರಲಿಲ್ಲ, ಬೈ ಚಾನ್ಸ್ ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಆದ್ರೂ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ನಿಮ್ಮದು ಯಾರ್ದೆಲ್ಲ 2 ಸ್ಟೆಪ್ ವೆರಿಫಿಕೇಷನ್ ಆಗಿಲ್ಲ, ಮಾಡಿ ಬೇಗ ವೆರಿಫಿಕೇಷನ್ನು 2 ಸ್ಟೆಪ್ ವೆರಿಫಿಕೇಷನ್. ಬೈ ಚಾನ್ಸ್ ನಿಮಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಮ್ಗೆ ಕಮೆಂಟ್ ಮಾಡಿ ಯಾವ ಥರ 2 ಸ್ಟೆಪ್ ವೆರಿಫಿಕೇಷನ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸಿಂಪಲ್ ಪ್ರೊಸೆಸ್ಸಲ್ಲಿ. ಓಕೆನಾ ಗೈಸ್, ಅದಾದಮೇಲೆ ಇಷ್ಟು ನಮ್ಮದು ಸೆಟ್ಟಿಂಗ್ ಆಯಿತು. ಇವರೆಲ್ಲ ಇದೆಲ್ಲ ಚೆಕ್ ಮಾಡ್ತಾರೆ. ಆ್ಯಂಡ್ ಮೇಯ್ನಾಗಿ ನಿಮ್ಮದು ಏನು ಚೆಕ್ ಮಾಡ್ತಾರೆ ಅಂದರೆ, ಈಗ ಪಾಪ್ಯುಲರ್ ವೀಡಿಯೋ ಯಾವುದಾಗಿದೆ, ಪಾಪ್ಯುಲರ್ ವೀಡಿಯೋದಲ್ಲಿ ನಿಮಗೆ ಯಾವ ವೀಡಿಯೋದಿಂದ ನಿಮಗೆ ವಾಚ್ ಟೈಮ್ ಅವರ್ಸ್ ಸಿಕ್ಕಿದೆ, ಆ ಪಾಪ್ಯುಲರ್ ವೀಡಿಯೋದಲ್ಲಿ ಏನು ಅಂಥದ್ದಿದೆ ನಿಮಗೆ ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ವಾಚ್ ಟೈಮ್ ಅವರ್ ಇಷ್ಟು ಚೆನ್ನಾಗಿ ಸಿಕ್ಕಿದೆ. ಆ್ಯಂಡ್ ನಿಮ್ಮದು ಲೇಟೆಸ್ಟ್ ವೀಡಿಯೋನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀವು ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾನೆ ಇರಿ. ಆ್ಯಂಡ್ ಲೇಟೆಸ್ಟ್ ವೀಡಿಯೋನ ಚೆಕ್ ಮಾಡ್ತಾರೆ. ಅವ್ರು ಬಂದುಬಿಟ್ಟು ಪಾಪ್ಯುಲರ್ ವೀಡಿಯೋ ಇದೆರಡೂ ಚೆಕ್ ಮಾಡ್ತಾರೆ. ಸೊ ಪಾಪ್ಯುಲರ್ ವೀಡಿಯೋದಲ್ಲಿ ನೀವೇನಾದರೂ ಟೈಟಲ್ಲೇ ಬೇರೆ, ಡಿಸ್ಕ್ರಿಪ್ಷನ್ನೇ ಬೇರೆ, ಥಂಬ್ನೇಲೇ ಬೇರೆ ಏನಾದರೂ ಹಾಕಿದರೆ, ಸೊ ನಿಮ್ಮದು ನೀವೇನು ಕಾಂಟೆಂಟ್ ಮಾಡಿದ್ದೀರಾ ಬೇಗ ಹೋಗ್ಬಿಟ್ಟು ಅದರ ರಿಲೇಟೆಡ್ ಥಂಬ್ನೇಲ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ಥಂಬ್ನೇಲ್ನ ಚೇಂಜ್ ಮಾಡೋ ಆಪ್ಷನ್ ಇದೆ. ಅದನ್ನು ಬಂದುಬಿಟ್ಟು ನೀವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಟೈಟಲ್ ಡಿಸ್ಕ್ರಿಪ್ಷನ್ನು ಚೇಂಜ್ ಮಾಡೋ ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪಾಪ್ಯುಲರ್ ವೀಡಿಯೋದಲ್ಲಿ ಅದೇನಾದರೂ ತಪ್ಪಾಗಿದ್ದರೆ ಅದನ್ನು ಸರಿ ಮಾಡ್ಕೋಬೋದು. ಓಕೆ, ನಾನು ಇನ್ನೊಂದು ಏನಂದರೆ ಗೈಸ್, ಅವರು ನಿಮ್ಮದು ಬಂದು ಕಾಪಿರೈಟ್ ಏನಾದರೂ ಕ್ಲೈಮ್ ಬಂದಿದೆಯಾ ಅದನ್ನು ಚೆಕ್ ಮಾಡ್ತಾರೆ. ಎಷ್ಟು ಸಲ ಕಾಪಿರೈಟ್ ಕ್ಲೈಮ್ ಬಂದಿದೆ, ಒಂದು ಸಲ ಏನಾದರೂ ಕಾಪಿರೈಟ್ ಕ್ಲೈಮ್ ಬಂದರೆ ಇಟ್ಸ್ ಓಕೆ, ಒಂದು ಸಲ 2ನೇ ಸಲ 3ನೇ ಸಲ ಬಂದರೆ ಅದೇನು ಪ್ರಾಬ್ಲಮ್ ಇಲ್ಲ ನಿಮಗೆ. ಸೊ ಜಾಸ್ತಿ ಸಲ ನಿಮ್ಮದು ಕಾಪಿರೈಟು ಬರಬಾರ್ದು. ಓಕೆನಾ, ಸೊ ಅವ್ರೇನು ಮಾಡಿಬಿಡ್ತಾರೆ, ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡಲ್ಲ, ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಅವ್ರು ನಿಮ್ಮ ಚಾನಲ್ನ ತೊಗೊಳ್ಳಲ್ಲ ಮಾನಿಟೈಸೇಷನ್ಗೆ. ಓಕೆನಾ, ಸೊ ಮತ್ತೆ ಅವ್ರೇನು ಚೆಕ್ ಮಾಡ್ತಾರೆ, ನಿಮ್ಮದು ಚಾನಲ್ಲಿ ಸ್ಟ್ರೈಕ್ ಏನಾದರೂ ಬಂದಿದೆಯಾ ಅದನ್ನು ಚೆಕ್ ಮಾಡ್ತಾರೆ. ಸೊ ಐ ಹೋಪ್ ನಿಮ್ಮದು ಚಾನಲ್ನಲ್ಲಿ ಸ್ಟ್ರೈಕ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೇರೆ ಅನ್ನೆಸೆಸರಿ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಒರಿಜಿನಲ್ ಕಾಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ನೋಡಿ. ಓಕೆನಾ, ಸ್ಟ್ರೈಕ್ ಯಾವುದೇ ಕಾರಣಕ್ಕೂ ಬರೋಕ್ಕೆ ಬಿಡಬೇಡಿ. ಓಕೆನಾ, ಅವ್ರು ನಿಮಗೆ ಎಕ್ಸ್ಕ್ಯೂಸಸ್ ಕೊಡ್ತಾರೆ, ಫಸ್ಟ್ ಸ್ಟ್ರೈಕ್, ಸೆಕೆಂಡ್ನೇ ಸ್ಟ್ರೈಕ್ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಅವರು ಎಕ್ಸ್ಕ್ಯೂಸ್ ಕೊಟ್ಟು ಬಿಟ್ಬಿಡ್ತಾರೆ, ಸ್ಟ್ರೈಕ್ ಕೊಡಲ್ಲ. ಸೊ ಆಮೇಲಿಂದ ಅವರು ಸ್ಟ್ರೈಕ್ ಮತ್ತೇನಾದರೂ ನೀವು ಅದನ್ನೇ ತಪ್ಪು ಮಾಡ್ತಾಯಿದ್ರೆ ಫಸ್ಟು, ಸೆಕೆಂಡ್, ಥರ್ಡ್ ಸ್ಟ್ರೈಕ್ ಅಂತ ಕೊಡ್ತಾರೆ. ಅದಾದಮೇಲೆ ನಿಮ್ಮ ಚಾನಲ್ನ ನೀವು ಮಾನಿಟೈಸೇಷನ್ ಮಾಡೋಕ್ಕಾಗಲ್ಲ. ನೀವು ಆ ಚಾನಲಲ್ಲಿ ವೇಸ್ಟೇ ವರ್ಕ್ ಮಾಡೋದು. ಸೊ ಆ ಚಾನಲ್ ಆ ಥರ ಏನಾದರೂ ಬಂದಿದ್ದರೆ, ಸೊ ನೋಡಿ, ಫಸ್ಟ್ ಸ್ಟ್ರೈಕ್ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, 3 ಸ್ಟ್ರೈಕ್ವರೆಗೂ ನಿಮಗೆ ಬರಬಾರ್ದು. ಅದನ್ನು ಬರ್ದಿರೋ ಹಂಗೆ ನೋಡ್ಕೊಳ್ಳಿ, ಒರಿಜಿನಲ್ಲಾಗಿ ಕಾಂಟೆಂಟ್ನ ಕ್ರಿಯೇಟ್ ಮಾಡಿ. ಓಕೆನಾ ಗೈಸ್, ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.